ಕದನ ಅಂತ ಯಾರೂ ಕೂಡ ಯುದ್ಧಕ್ಕೆ ಹೊರಟಿಲ್ಲ ಅಂತ ಬೇಳೂರು ಶಾಸಕ ಗೋಪಾಲಕೃಷ್ಣ ಅವರು ಕೂಡ ಈ ಕದನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಧಿಕಾರ ಸಿಗಬೇಕು ಅಂತ ಕೇಳಲು ಹಕ್ಕಿದೆ, ಹಕ್ಕಿಲ್ಲ ಅಂತ ಹೇಳಕ್ಕಾಗಲ್ಲ, ಅದನ್ನ ತಪ್ಪು ಅಂತ ಹೇಳಲಿಕ್ಕಾಗತ್ತಾ ಅಂತ ಸಾಗರ ಶಾಸಕರ ಪ್ರಶ್ನೆ. ಸಿಎಂ ಡಿಸಿಎಂ ಜೊತೆಯಾಗಿ ಚೌಚೌ ಬಾತ್ ತಿಂದಿದ್ದಾರೆ. ಇದು ಗೊಂದಲ ಬಗೆಹರಿದಿರುವಂತಹ ಸ್ಪಷ್ಟನೆ, ಅದರ ಒಂದು ಲಕ್ಷಣ ಅಂತ ಹೇಳಿದ್ರು. ವಿಧಾನಸೌಧದಲ್ಲಿ ಸಿಕ್ಕಂತಹ ಸಂದರ್ಭದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ ಇದಾಗಿತ್ತು. ಯಾವ ಕದನವೂ ಇಲ್ಲ, ಯಾರು ಯುದ್ಧಕ್ಕೆ ಹೋಗಿಲ್ಲ, ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಈಗಾಗಲೇ ಸಿಎಂ ಮನೆಯಲ್ಲಿ ಆಗಿತ್ತು, ಚೌಚೌ ಬಾತ್ ತಿಂದು ಬಂದಿದ್ರು. ಈಗ ಡಿ.ಕೆ. ಶಿವಕುಮಾರ್ ಎಲ್ಲ ಆಗತ್ತೆ, ಏನ್ ತಪ್ಪು ಅಂತ ಕೇಳಿದ್ದಾರೆ. ಕದನ ಅಂತೇಳಿ ಯುದ್ಧಕ್ಕೇನು ಯಾರು ಹೊರಟಿಲ್ಲ, ಯಾರು ಯುದ್ಧ ಸಾರಕ್ಕೆ ಹೋಗಲಿಲ್ಲ. ತಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಅವಕಾಶ ಇದ್ದರಿಂದ ಹಕ್ಕುಗಳನ್ನು ಬೆಂಬಲಿಸಿದ್ದಾರೆ. ಇದರಲ್ಲೇನು ತಪ್ಪಿರಲ್ಲ. ನನಗೆ ಅಧಿಕಾರ ಸಿಗಬೇಕಂತ ಹೇಳಿದಾಗ ಈಗ ನಾನೊಬ್ಬ ಅಧಿಕಾರ ಸಿಗಬೇಕು, ನಾನು ಕೊಡಿ ಅಂತ ಕೇಳೋಕ್ಕೆ, ಬೇಡ್ಕೊಳ್ಳೋದಕ್ಕೆ, ಕೇಳಲಿಕ್ಕೆ ಹಕ್ಕಿದೆ. ಅದನ್ನು ಕದನ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನಿಜವಾಗ್ಲೂ ಭಾಳ ಖುಷಿಯಾಯಿತು. ಮೊನ್ನೆ ಶಾಂತಿಯುತವಾಗಿ ಒಂದು ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಸುದ್ದಿ ಕೊಟ್ಟಿದ್ದಾರೆ. ಇಬ್ಬರು ಸೇರಿ ಚೌಚೌ ಬಾತ್ ತಿಂದಿದ್ದಾರೆ. ಹಾಗಾಗಿ ನನಗೇನು ಅನ್ನಿಸ್ತದೆ, ಇದು ಚೆನ್ನಾಗಿ ಆಗ್ಬೋದು. ಮುಂದಿನ ದಿನದಲ್ಲಿ ಯಾವುದೇ ಗೊಂದಲ ಆಗದ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಅನ್ನೋದು ಭಾವನೆ ನನ್ನಲ್ಲಿದೆ. 5 ವರ್ಷ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರ ಸರ್? ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಅದನ್ನು ನೀವು ಹೈಕಮಾಂಡರ್ ಕೇಳಬೇಕು, ಏನಂತ ನನಗೆ ಗೊತ್ತಿಲ್ಲ. ಇಬ್ಬರು ಜೋಡಿಯಾಗಿ ಚೆನ್ನಾಗಿ ಟಿಫನ್ ಮಾಡಿದ್ದಾರೆ, ಚೌಚೌ ಬಾತ್ ತಿಂದಿದ್ದಾರೆ ಅಂತ ಹೇಳಿದರೆ ಏನೋ ಒಂಥರ ಗೊಂದಲ ಬಗೆಹರಿದಿದೆ ಅಂತ ಆಗಿದೆ. ರಾಜ್ಯದ ಜನತೆಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ. ಏನಂತ ಅವರಿಬ್ಬರು ತಿಳಿದು ಅವ್ರ ಪತ್ರಿಕೆಗೋಷ್ಠಿಯಲ್ಲಿ ಹೇಳಬೇಕಪ್ಪ. ಹಾಗಾಗಿ ನಾನು ಹೇಳೋದಷ್ಟೇ, ಆದಷ್ಟು ನಮ್ಮ ಕೇಂದ್ರದ ನಮ್ಮ ವರಿಷ್ಠರಿಗೆ ನಾನು ಕೇಳೋದಷ್ಟೇ, ಗೊಂದಲಗಳಾಗ್ತದೆ, ಸಮಸ್ಯೆಗಳಾಗ್ತದೆ, ಇದು ಯಾವುದೂ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಯಾಕಂದರೆ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಆಗ್ತದೆ. ಆಮೇಲೆ BJPಯ ಕೆಲವರಿಗೆ ಆಹಾರ ಆಗುತ್ತೆ ಇದು. ಅದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ವರಿಷ್ಠರು ಆದಷ್ಟು ಬೇಗ ಗಂಭೀರವಾಗಿ ತಗೊಳ್ಬೇಕು ಇದನ್ನು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಒಳ್ಳೆ ರೀತಿ ತಗೊಂಡಿದ್ದಾರೆ ಈ ನಡುವೆ ಅಂತ ನನಗೆ ಅನ್ನಿಸ್ತೈತಪ್ಪ.